ಹಾಯ್ ಎಲ್ರಿಗೂ ಮ್ಯಾಥಮ್ಯಾಜಿಕ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಫಸ್ಟ್ ಪಿ ಯು ಸಿ ಸೆಟ್ಸ್ ಚಾಪ್ಟರ್ನ ಕಲಿತಾ ಇದ್ವಿ. ಇದರಲ್ಲಿ ನಾವು ಫಸ್ಟ್ ಏನೆಲ್ಲ ಕಲ್ತ್ವಿ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಅಂದರೆ ಸೆಟ್ಸ್ ಡೆಫಿನೇಷನ್, ಸೆಟ್ ಬಿಲ್ಡ್ ಫಾರ್ಮ್, ರೋಸ್ಟ್ ಫಾರ್ಮ್ ಮತ್ತು ನ್ಯೂಮರಿಕಲ್ ಸೆಟ್ಸ್ನ ಕಲ್ತ್ವಿ. ಕೆಲವೊಂದು ಸಿಂಬಲ್ಸ್ ಮತ್ತು ಅದರ ಮೀನಿಂಗ್ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇವಾಗ ಅದನ್ನೆಲ್ಲ ಬಳಸ್ಕೊಂಡು ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಎಕ್ಸಸೈಸ್ 1.1ನಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಟ್ಸ್ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಇದೆ. ಅಂದರೆ ನೀವು ಆ ಸ್ಟೇಟ್ಮೆಂಟ್ನ ಓದ್ಬಿಟ್ಟು ಅದು ಸೆಟ್ ಹೌದಾ ಅಲ್ವಾ ಅಂತ ಡಿಸೈಡ್ ಮಾಡಬೇಕು. ಸೊ ಫಸ್ಟ್ ಕ್ವಶನ್ ಯಾವುದಿದ್ರಲ್ಲಿ, ದ ಕಲೆಕ್ಷನ್ ಆಫ್ ಆಲ್ ಮಂತ್ಸ್ ಆಫ್ ಅ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ ಜೆ ಅಂತ ಕ್ವಶನ್ ಇದೆ. ಫಸ್ಟ್ ನಾವು ಸೆಟ್ ಡೆಫಿನೇಷನ್ ಏನು ಕಲ್ತಿದ್ವಿ, ಇಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಹೇಳಿದ್ವಿ. ಇಲ್ಲಿ ವೆಲ್ ಡಿಫೈನ್ಡ್ ಅಂದರೆ ಏನಂತ ಹೇಳಿದ್ವಿ, ಇಟ್ ಶುಡ್ ಡೈರೆಕ್ಟ್ ಟು ಅ ಪರ್ಟಿಕ್ಯುಲರ್ ಸೆಟ್ ಆಫ್ ಎಲಿಮೆಂಟ್. ಅಂದರೆ ನೀವು ಯಾರಿಗೆ ಆ ಡೆಫಿನೇಷನ್ ಹೇಳಿದ್ರೂ ಎಲ್ಲರೂ ಅದೇ ಎಲಿಮೆಂಟ್ಸ್ನೇ ಚೂಸ್ ಮಾಡಬೇಕು. ಆ ಥರ ಇದ್ದರೆ ಮಾತ್ರ ಸೆಟ್ ಅಂತ ಹೇಳ್ತೀವಿ. ಇವಾಗ ಇವ್ರು ಕೊಟ್ಟಿರೋ ಕ್ವಶನಲ್ಲಿ ಒಂದು ಇಯರಲ್ಲಿ ಯಾವುದೆಲ್ಲ ಮಂತು ಜೆಯಿಂದ ಸ್ಟಾರ್ಟ್ ಆಗುತ್ತೆ, ಲೆಟರ್ ಜೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಸೊ ಯಾವುದೆಲ್ಲ ಮಂತ್ ಇದೆ, ಜನವರಿ ಇದೆ, ಜೂನ್, ಜುಲೈ. ಸೊ ನೀವು ಯಾರಿಗೆ ಹೇಳಿದ್ರೂ ಈ ಮೂರೇ ಎಲಿಮೆಂಟ್ನ ಅವರು ಪಿಕ್ ಮಾಡೋಕ್ಕಾಗತ್ತೆ. ಸೊ ಹಾಗಾಗಿ ಇಟ್ ಈಸ್ ಅ ಸೆಟ್ ಅಂತ ಬರೀಬೇಕು. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಏನಿದೆ, ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ ಅಂತ ಇದೆ. ಅಂದರೆ ನಮ್ಮ ಇಂಡಿಯಾದಲ್ಲಿರುವಂತಹ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ನ ಚೂಸ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಾವು ಒಂದೇ ಸೆಟ್ ಆಫ್ ಎಲಿಮೆಂಟ್ಸ್ನ ತೊಗೊಳಕ್ಕಾಗಲ್ಲ. ನಾನು ಬೇಕಾದರೆ ಒಂದಷ್ಟು ಜನನ ಹೇಳಬಹುದು, ನೀವು ಬೇರೆ ಬೇರೆ ಜನರನ್ನು ಅಂದರೆ ಬೇರೆ ಬೇರೆ ಕವಿಗಳನ್ನು ಪಿಕ್ ಮಾಡಬಹುದು. ಹಾಗಾಗಿ ಇದು ಸೆಟ್ ಆಗಲ್ಲ. ಆಯಿತಾ? ಸಪೋಸ್ ಅವರು ಈ ಕ್ವಶನ್ ಬದಲು ಜ್ಞಾನಪೀಠ ಪ್ರಶಸ್ತಿ ತೊಗೊಂಡಿರುವಂತಹ ಕವಿಗಳು ಕನ್ನಡದಲ್ಲಿ ಅಂತ ಕೇಳಿದ್ರು ಅಂದ್ಕೊಳ್ಳಿ, ಅದು ಸೆಟ್ ಆಗುತ್ತೆ. ಯಾಕಪ್ಪ ಅಂದರೆ ನಾನು ಬೇರೆ ನೀವು ಬೇರೆ ತೊಗೊಳಕ್ಕಾಗಲ್ಲ. ನಾನು ಯಾವೆಲ್ಲ ಕವಿಗಳ ಹೆಸರು ಹೇಳ್ತೀನೋ ನೀವು ಅವ್ರ ಹೆಸರು ಹೇಳಬೇಕಾಗತ್ತೆ. ಯಾಕಂದರೆ ಅವ್ರಿಗೆಲ್ಲ ಜ್ಞಾನಪೀಠ ಪ್ರಶಸ್ತಿ ಬಂದಿರಬೇಕು. ಬಟ್ ಇಲ್ಲೇನು ಕೇಳಿದ್ದಾರೆ, ಮೋಸ್ಟ್ ಟ್ಯಾಲೆಂಟೆಡ್ ಅಂತ ಕೇಳಿಬಿಟ್ಟಿದ್ದಾರೆ. ನಾವು ಅದನ್ನು ಹೇಗೆ ಬೇಕಾದರೂ ಲಿಸ್ಟ್ ಮಾಡಬಹುದು. ಹಾಗಾಗಿ ಇಟ್ ಈಸ್ ನಾಟ್ ಅ ಸೆಟ್. ವೈ? ಬಿಕಾಸ್ ಇಟ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್, ಅ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್. ಸೊ ಪ್ರಪಂಚದಲ್ಲಿರುವಂತಹ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ನ ಚೂಸ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಅಗೇನ್ ಇದು ಕೂಡ ನಾಟ್ ವೆಲ್ ಡಿಫೈನ್ಡ್. ಅದಕ್ಕಾಗಿ ಇದು ಸೆಟ್ ಅಲ್ಲ. ರೈಟ್? ನೆಕ್ಸ್ಟ್ ಕ್ವಶನ್, ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್. ಅಂದರೆ ನಿಮ್ಮ ಕ್ಲಾಸಲ್ಲಿರುವಂತಹ ಎಲ್ಲ ಬಾಯ್ಸ್ ಹೆಸರು ಅಂತ ಹೇಳ್ತಿದ್ದಾರೆ. ಸೊ ಎಲ್ಲರ ಹೆಸರನ್ನು ಬರೆಯೋಕ್ಕೆ ಹೋದರೆ ನಾವು ಅದೇ ಹೆಸರನ್ನೇ ಬರಿತೀವಿ, ಬೇರೆ ಬೇರೆ ಜನರ ಹೆಸರು ಬರೆಯಲ್ಲ. ಆಯಿತಾ? ಇಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಆ ಥರ ಏನೂ ಕೇಳಿಲ್ಲ ಅಲ್ವಾ? ಹಾಗಾಗಿ ಇಟ್ ಈಸ್ ಅ ಸೆಟ್. ಎಲ್ಲರನ್ನೂ ನಾವು ಲಿಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಒನ್, ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 100. ಸೊ 100ಗಿಂತ ಚಿಕ್ಕದಾಗಿರುವಂತಹ ಎಲ್ಲ ನ್ಯಾಚುರಲ್ ನಂಬರ್ಸ್ನ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಅಗೇನ್ ಇಟ್ ಈಸ್ ಅ ಸೆಟ್. ಬಿಕಾಸ್ ಎಲ್ಲರೂ 1 ಸ್ಟಾರ್ಟ್ ಮಾಡ್ತೀವಿ, 99ಗೆ ಎಂಡ್ ಮಾಡ್ತೀವಿ. ಸೊ ಇಟ್ ಈಸ್ ಅ ಸೆಟ್. ಕ್ಲಿಯರ್? ನೆಕ್ಸ್ಟ್ ಒನ್, ಅ ಕಲೆಕ್ಷನ್ ಆಫ್ ನಾವೆಲ್ಸ್ ರಿಟನ್ ಬೈ ದ ರೈಟರ್ ಮುನ್ಷಿ ಪ್ರೇಮ್ಚಂದ್. ಸೊ ಅವ್ರು ಬರೆದಿರೋವಂತಹ ಎಲ್ಲ ನಾವೆಲ್ಸ್ಗಳನ್ನು ನಾವು ಲಿಸ್ಟ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ಅವ್ರು ಏನು ಬರ್ತಿದ್ದಾರೆ ಅದನ್ನೇ ನಾವು ಲಿಸ್ಟ್ ಮಾಡ್ತೀವಿ. ಸೊ ಇಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಬರಲ್ಲ, ಸೇಮ್ ಎಲಿಮೆಂಟ್ಸ್ ಬರುತ್ತೆ. ಹೇಗಿದ್ದರೂ ಸೆಟ್ಸ್ ಲಿಸ್ಟ್ ಮಾಡೋದ್ರಲ್ಲಿ ಆರ್ಡರ್ ಬಂದು ಇಂಪಾರ್ಟೆಂಟ್ ಆಗಲ್ಲ. ಅಂದರೆ ನೀವು 1, 2, 3 ಬರೆಯೋದ್ರ ಬದಲು 1, 3, 2 ಅಂತ ಬರೆದ್ರೂ ಸೇಮ್ ಸೆಟ್ಟೇ ಆಗಿರುತ್ತೆ. ಸೊ ಆರ್ಡರ್ ನಾವು ಹೇಗೆ ಬೇಕಾದ್ರೂ ಚೇಂಜ್ ಮಾಡಿ ಬರೀಬಹುದು. ಓಕೆನಾ? ಹಾಗಾಗಿ ಇಟ್ ಈಸ್ ಅ ಸೆಟ್. ನೆಕ್ಸ್ಟ್ ಒನ್, ದ ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್. ಅಂದರೆ ಈವನ್ ಇಂಟೀಜರ್ಸ್ ಏನೆಲ್ಲ ಇದೆ ಅದನ್ನು ಲಿಸ್ಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಸೊ ಇಟ್ ಈಸ್ ಅ ಸೆಟ್. ಓಕೆನಾ? ದ ಕಲೆಕ್ಷನ್ ಆಫ್ ಕ್ವೆಶನ್ಸ್ ಇನ್ ದಿಸ್ ಚಾಪ್ಟರ್. ಅಂದರೆ ಸೆಟ್ಸ್ ಚಾಪ್ಟರಲ್ಲಿ ಏನೆಲ್ಲ ಕ್ವಶನ್ಸ್ ಇದೆ ಅದನ್ನು ಒಂದು ಸೆಟ್ಟಲ್ಲಿ ಬರೀರಿ ಅಂದರೆ ಅದನ್ನು ನಾವು ಬರಿಬೋದು. ಸೊ ಏನಂತ ಹೇಳಬೇಕು, ಇಟ್ ಈಸ್ ಅ ಸೆಟ್. ರೈಟ್? ನೆಕ್ಸ್ಟ್ ಒನ್, ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಅನಿಮಲ್ ಆಫ್ ದ ವರ್ಲ್ಡ್. ಸೊ ತುಂಬ ಭಯಂಕರವಾಗಿರುವಂತಹ ಪ್ರಾಣಿಗಳನ್ನು ಸೆಟ್ಟಲ್ಲಿ ಹೇಳಬಹುದಾ ಅಂತ ಕೇಳ್ತಿದ್ದಾರೆ. ಸೊ ಏನು ಹೇಳ್ತೀವಿ, ನಿಮಗೆ ಒಂದಷ್ಟು ಅನಿಮಲ್ಸ್ ಡೇಂಜರ್ ಅನ್ನಿಸ್ಬೋದು, ಇನ್ನೊಬ್ರಿಗೆ ಅದು ಅನ್ನಿಸ್ದೇ ಇರ್ಬೋದು. ಸೊ ಹಾಗಾಗಿ ಇಟ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಸೊ ಇಟ್ಸ್ ನಾಟ್ ಅ ಸೆಟ್. Second question, let A is equals to set 1, 2, 3, 4, 5, 6. Insert the appropriate symbol belongs to or not belongs to in the blank spaces.
ಸೊ ಇಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಸೆಟ್ಟಿಗೆ ರಿಲೇಟ್ ಮಾಡಬೇಕು. ಅದು ಸೆಟ್ಟಲ್ಲಿದ್ದರೆ ಬಿಲಾಂಗ್ಸ್ ಟು ಅಂತ ಹೇಳಬೇಕು, ಇಲ್ಲಾಂದರೆ ನಾಟ್ ಬಿಲಾಂಗ್ಸ್ ಟು ಅಂತ ಬರೀಬೇಕು. ಸೊ ಸೆಟ್ಟಲ್ಲಿ 5 ಇದೆ, ಸೊ ಯು ಹ್ಯಾವ್ ಟು ರೈಟ್ 5 ಬಿಲಾಂಗ್ಸ್ ಟು ಎ. 8 ಅನ್ನೋದು ಸೆಟ್ಟಲ್ಲಿ ಎಲಿಮೆಂಟ್ ಅಲ್ಲ, ಹಾಗಾಗಿ 8 ಡಸ್ ನಾಟ್ ಬಿಲಾಂಗ್ಸ್ ಟು ಎ. 0 ಡಸ್ ನಾಟ್ ಬಿಲಾಂಗ್ಸ್ ಟು ಎ, 4 ಬಿಲಾಂಗ್ಸ್ ಟು ಎ, 2 ಬಿಲಾಂಗ್ಸ್ ಟು ಎ, 10 ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಈಸಿ ಅಲ್ವಾ? ಓಕೆ, ಫೈನ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಇದೆ ನೋಡಿ. ಏನಿದೆ ಅಂದರೆ ರೈಟ್ ದ ಫಾಲೋಯಿಂಗ್ ಸೆಟ್ಸ್ ಇನ್ ರೋಸ್ಟರ್ ಫಾರ್ಮ್. ಅಂದರೆ ಅವರು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ವಾಪಸ್ ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ನ ಯೂಶ್ವಲ್ ಆಗಿ ಕೇಳ್ತಾರೆ, ಆಯಿತಾ? ಸೊ ಫಸ್ಟ್ ಸೆಟ್ ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅನ್ ಇಂಟೀಜರ್ ಆ್ಯಂಡ್ -3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ 7 ಅಂತ ಇದೆ. ಅಂದರೆ ನಾವು ಎಕ್ಸ್ ಅನ್ನೋದು ಏನಂತ ಹೇಳಿದ್ದಾರೆ, ಇಂಟೀಜರ್ ಅಂತ ಹೇಳಿದ್ದಾರೆ. ಸೊ ನಾವು ಎಲ್ಲ ಇಂಟೀಜರ್ಸ್ನೂ ಬರೀತಾ ಹೋಗಬೇಕು. ಆದರೆ ಇಂಟೀಜರ್ಸ್ ಯಾವ ಥರ ಇರಬೇಕಂತೆ, -3ಗೆ ಇಂಥ ಜಾಸ್ತಿ ಇರಬೇಕು ಅಥವಾ ಈಕ್ವಲ್ ಇರಬೇಕು, ಮತ್ತು 7ಗಿಂತ ಅದು ಚಿಕ್ಕದಾಗಿರಬೇಕು. ಲೆಸ್ ದ್ಯಾನ್ 7 ಅಂದರೆ 7ಗಿಂತ ಚಿಕ್ಕ ನಂಬರ್ ಆಗಿರಬೇಕು. ಇಲ್ಲಿ -3ಗಿಂತ ದೊಡ್ಡ ನಂಬರ್ ಆಗಿರಬೇಕು, ಅಥವಾ -3ಗೆ ಈಕ್ವಲ್ ಆಗಿರಬೇಕು. ಈಕ್ವಲ್ ಟು ಸೈನ್ ಇರೋದ್ರಿಂದ ನಾವು ಲಾಸ್ಟ್ ಇಂಟ್ರೊಡಕ್ಷನಲ್ಲಿ ಹೇಳಿದಾಗೆ -3ಇಂದನೇ ಸ್ಟಾರ್ಟ್ ಮಾಡ್ತೀವಿ. ಸೊ -3, ನೆಕ್ಸ್ಟು -2, -1, 0, 1 2 3 4 5 6 6ಗೆ ಸ್ಟಾಪ್ ಮಾಡಬೇಕು. ಓಕೆನಾ? ಯಾಕಪ್ಪ ಅಂತಂದರೆ ಎಕ್ಸ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 7 ಇದೆ. ಲೆಸ್ ದ್ಯಾನ್ ಆರ್ ಈಕ್ವಲ್ ಇದ್ದಿದ್ರೆ ನೀವು 7 ಬರೀಬೋದಾಗಿತ್ತು. ಅರ್ಥ ಆಗಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್. ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6. ಸೊ ಇದು ತುಂಬ ಈಸಿ. ನ್ಯಾಚುರಲ್ ನಂಬರ್ಸ್ನ ಚೂಸ್ ಮಾಡಬೇಕು, ಎಲ್ಲಿವರೆಗೂ? ಲೆಸ್ ದ್ಯಾನ್ 6ವರೆಗೂ. ಸೊ ಏನು ಬರೀತೀರಾ? 1 2 3 4 5 ಸ್ಟಾಪ್ ಮಾಡಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಕೊಟ್ಟಿದ್ರೆ 6 ಬರೀಬೋದು, ರೈಟಾ? ಓಕೆ, ಥರ್ಡ್ ಕ್ವಶನ್. ಸಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ 2-digit ನ್ಯಾಚುರಲ್ ನಂಬರ್ ಸಚ್ ದಟ್ ದ ಸಮ್ ಆಫ್ ಇಟ್ಸ್ ಡಿಜಿಟ್ ಈಸ್ 8. ಸೊ ಇಲ್ಲಿ ನಾವೇನು ಮಾಡಬೇಕು? 2 digits ನಂಬರ್ನ ತೊಗೋಬೇಕು, ಅಂದರೆ 2 ಡಿಜಿಟ್ ಇರೋವಂಥ ನಂಬರ್ ತೊಗೋಬೇಕು. ಆದರೆ ಪರ್ಟಿಕ್ಯುಲರಾಗಿ ಏನು ಹೇಳ್ತಿದ್ದಾರೆ, ಅದೆರಡು ಡಿಜಿಟ್ನ ಆ್ಯಡ್ ಮಾಡಿದ್ರೆ ಅದ್ರ ಸಮ್ ಬಂದುಬಿಟ್ಟು 8 ಅಂತ ಇರಬೇಕು. 8 ಬರಬೇಕು ನಮಗೆ. ಸೊ ಯಾವುದೆಲ್ಲ ಬರೀಬಹುದು ಅಂತ ಚೆಕ್ ಮಾಡ್ತಾ ಹೋದರೆ 17 ಬರಿಬೋದು ಅಲ್ವಾ? 1 7 ಆ್ಯಡ್ ಮಾಡಿದ್ರೆ 8 ಬರುತ್ತೆ. ಆ ಥರ ಇನ್ನೆಲ್ಲ ಯಾವ್ದು ಬರೀಬಹುದು? 26 ಬರಿಬೋದು, ನೆಕ್ಸ್ಟು 35, 44, 53, 62, 71, ಈವನ್ 80 ಬರೀಬಹುದು. ಯಾಕೆ ಹೇಳಿ? 8 + 0 ಕೂಡ ನಮಗೆ 8 ಅಂತಲೇ ಆನ್ಸರ್ ಬರುತ್ತೆ. ಬಟ್ ಯಾಕೆ 08 ಬರೀಲಿಲ್ಲ ಅಂತಂದರೆ 08 ಅನ್ನೋದು ಸಿಂಗಲ್ ಡಿಜಿಟ್ ನಂಬರ್ ಆಗೋಗುತ್ತೆ. ಸೊ ಹಾಗಾಗಿ ಬರೀಬಾರ್ದು. ಎಕ್ಸಾಮಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಒಂದು ಎಕ್ಸ್ಟ್ರಾ ಟರ್ಮ್ ಅಲ್ಲಿ ಆ ಸೆಟ್ಟಲ್ಲಿ ಇಲ್ಲದೇ ಇರುವಂಥ ಒಂದು ಎಕ್ಸ್ಟ್ರಾ ಟರ್ಮ್ ಬರೆದ್ಬಿಟ್ರು ಅವ್ರು ನಿಮಗೆ ಮಾರ್ಕ್ಸ್ ಕೊಡಲ್ಲ. ಅಥವಾ ಬರೀಬೇಕಿರೋ ಇಷ್ಟು ಎಲಿಮೆಂಟಲ್ಲಿ ಒಂದೇ ಒಂದು ಎಲಿಮೆಂಟ್ನ ಮಿಸ್ ಮಾಡಿದ್ರು ಕೂಡ ಅವ್ರು ಮಾರ್ಕ್ಸ್ ಕೊಡೋದಿಲ್ಲ ನಿಮಗೆ. ಸೊ ಕೇರ್ಫುಲ್ಲಾಗಿ ಎಲ್ಲ ಎಲಿಮೆಂಟ್ಸು ಬರ್ತಿದ್ದೀರಾ ಅಂತ ಎಕ್ಸಾಮಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಡಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಪ್ರೈಮ್ ನಂಬರ್ ವಿಚ್ ಇಸ್ ಅ ಡಿವೈಸರ್ ಆಫ್ 60. ಇಲ್ಲಿ ಎಂಥ ನಂಬರ್ ಚೂಸ್ ಮಾಡಬೇಕು? ಪ್ರೈಮ್ ನಂಬರ್ಸ್ನ ಚೂಸ್ ಮಾಡಬೇಕು. ವಿಚ್ ಆರ್ ಡಿವೈಸರ್ ಆಫ್ 60 ಅಂದರೆ ಅದು 60ನ ಡಿವೈಡ್ ಮಾಡೋ ಥರ ನಂಬರ್ ಆಗಿರಬೇಕು. ಇವಾಗ ನೆನಪು ಮಾಡ್ಕೊಳ್ಳಿ, ಪ್ರೈಮ್ ನಂಬರ್ ಅಂದರೆ ಏನು? ಯಾವುದೆಲ್ಲ ಬರುತ್ತೆ? 2 3 5 7 11 ಸೊ ಆನ್. ಸೊ ಈ ಥರ ಬರುತ್ತೆ. ಈ ಥರ ನಂಬರ್ಸ್ನೇ ಚೂಸ್ ಮಾಡಬೇಕು ನಾವು. ಆದರೆ ಅದು ಏನಾಗಿರಬೇಕು? 60ನ ಡಿವೈಡ್ ಮಾಡುವಂಥ ನಂಬರ್ ಆಗಿರಬೇಕು, ಆಯಿತಾ? ಲಿಸ್ಟ್ ಮಾಡೋಣ ಇವಾಗ. ಸೊ ಯಾವುದೆಲ್ಲ ಎಲಿಮೆಂಟ್ಸ್ನ ನಾವು ಬರಿಬೋದು ಇಲ್ಲಿ? 2 3 ಮತ್ತು 5. ಈ 3 ಎಲಿಮೆಂಟ್ಸ್ ಏನಾಗಿರುತ್ತೆ? ಪ್ರೈಮ್ ನಂಬರು ಆಗಿರುತ್ತೆ ಮತ್ತು 60ನ ಡಿವೈಡ್ ಕೂಡ ಮಾಡುತ್ತೆ. 10 ಕೂಡ 60ನ ಡಿವೈಡ್ ಮಾಡುತ್ತಲ್ವಾ ಅಂದರೆ ಹೌದು, ಬಟ್ ಅದು ಪ್ರೈಮ್ ನಂಬರ್ ಅಲ್ಲ. ಸೊ ನಾವು ಎಂಥ ನಂಬರ್ನ ಚೂಸ್ ಮಾಡಬೇಕಂದ್ರೆ ಅದು ಪ್ರೈಮ್ ನಂಬರೂ ಆಗಿರಬೇಕು, 60ನ ಡಿವೈಡ್ ಕೂಡ ಮಾಡಬೇಕು. ಎರಡೂ ಕಂಡೀಷನ್ನು ಸ್ಯಾಟಿಸ್ಫೈ ಆದರೆ ಮಾತ್ರ ಸೆಟ್ ಒಳಗಡೆ ಆ ಎಲಿಮೆಂಟ್ಸ್ನ ಬರೀಬೇಕು, ಇಲ್ಲ ಬರೀಬಾರ್ದು. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಇ ಇಸ್ ಈಕ್ವಲ್ಸ್ ಟು ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ದ ವರ್ಡ್ ಟ್ರಿಗ್ನಾಮೆಟ್ರಿ. ನಿಮ್ಮ ಫೇವ್ರೆಟ್ ಟ್ರಿಗ್ನಾಮೆಟ್ರಿ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಟ್ರಿಗ್ನಾಮೆಟ್ರಿನಲ್ಲಿರುವಂತಹ ಲೆಟರ್ಗಳನ್ನು ಸೆಟ್ ಒಳಗಡೆ ಬರೀರಿ ಅಂತ ಹೇಳ್ತಿದ್ದಾರೆ. ಓಕೆನಾ? ನಾವೇನು ಮಾಡೋಣ? ಎಲಿಮೆಂಟ್ಸ್ ಯಾವ ಲೆಟರ್ಸ್ ಇದೆ ಅದನ್ನು ಬರೀತಾ ಹೋಗೋಣ. ಒಂದು ನೆನ್ಪಿಟ್ಕೋಬೇಕು, ನೀವು ರಿಪೀಟ್ ಮಾಡೋ ಹಾಗಿಲ್ಲ. ಅಂದರೆ ನೀವು ಒಂದು ಸಲ ಟಿ ಬರೆದ್ಮೇಲೆ ಮತ್ತೆ ಟಿ ಬಂತು ಅಂದರೆ ಬರೆಯೋ ಹಾಗಿಲ್ಲ, ಆಲ್ರೆಡಿ ಪ್ರೆಸೆಂಟ್ ಇದೆ ಅಂತ ಬಿಟ್ಬಿಡಬೇಕು, ರೈಟಾ? ಈವನ್ ಆರ್ಡರ್ ಏನು ನಮ್ಗೆ ಇಂಪಾರ್ಟೆಂಟ್ ಇಲ್ಲ, ನೀವು ಯಾವ ಲೆಟರ್ ಎಲ್ಲಿ ಬೇಕಾದರೂ ಬರೀಬೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಯಾವುದನ್ನೆಲ್ಲ ನಾವು ಬರೀಬಹುದು? ಈ ಥರ ಟಿ ಬರೀರಿ, RIGON, ಮತ್ತೆ ಓ ಬರೀಬಾರ್ದು. ಯಾಕಪ್ಪ ಅಂದರೆ ಆಲ್ರೆಡಿ ನಾವು ಬರೆದ್ಬಿಟ್ಟಿದ್ದೀವಿ, ಓಕೆನಾ? ಸೊ ಈ ರೀತಿ ನಾವು ಲಿಸ್ಟ್ ಮಾಡ್ತಾ ಹೋಗ್ತೀವಿ, ಅರ್ಥ ಆಯ್ತಾ?
ನೆಕ್ಸ್ಟ್ ಲಾಸ್ಟ್ ಕ್ವಶನು. ಎಫ್ ದ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ದ ವರ್ಡ್ ಬೆಟರ್. ಸೊ ಬೆಟರಲ್ಲಿರೋ ವರ್ಡ್ಸ್ನ ತೊಗೊಂಡ್ರೆ ಏನಾಗುತ್ತೆ, BETR ಬರುತ್ತೆ. ಸೊ ಈ ಮತ್ತು ಟೀನ ನಾವು ರಿಪೀಟ್ ಮಾಡಲ್ಲ. ಈಸಿ ಅಲ್ವಾ? ಈಗ ನಾವೇನು ಅರ್ಥ ಮಾಡ್ಕೊಂಡ್ವಿ ಅದನ್ನು ಉಲ್ಟಾ ಮಾಡಬೇಕು. ಅಂದರೆ ಅವರು ನಿಮಗೆ ಏನು ಕೊಟ್ಟಿರ್ತಾರೆ, ರೋಸ್ಟರ್ ಫಾರ್ಮ್ ಕೊಟ್ಟಿರ್ತಾರೆ, ನೀವು ಅದನ್ನು ಸೆಟ್ ಬಿಲ್ಡರ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ, 3, 6, 9, 12 ಅಂತ ಇದೆ. ಸೊ ಇದೆಲ್ಲ ಏನಿದು ಮಲ್ಟಿಪಲ್ಸ್ ಆಫ್ 3, ಹೌದಲ್ವಾ? ಸೊ ನಾವೇನಂತ ಬರೆಯೋಣ, ಇದು ಸೆಟ್ ಬಿಲ್ಡರ್ ಫಾರ್ಮ್ ಬರೆಯೋದಕ್ಕೆ ಒಂದು ಮೆಥಡ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಇಂಟ್ರೊಡಕ್ಷನಲ್ಲಿ. ಏನು ಬರಿಬೇಕು, ಬ್ರಾಕೆಟ್ ಹಾಕಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇದೇನು ಮಲ್ಟಿಪಲ್ ಆಫ್ 3, ಹೌದಲ್ವಾ? ನಾವು ಹಿಂಗೆ ಬರೆಯೋಣ, 3n ಅಂತ ಬರೆಯೋಣ. ಯಾವ ಎನ್ ಬೇಕಾದರೂ ಬರೆದ್ಬಿಡ್ಬೋದಾ ನಾವು? ಎನ್ ಅನ್ನೋದೇನು ನ್ಯಾಚುರಲ್ ನಂಬರ್ ಆಗಿರಬೇಕು, ಸ್ಪೆಸಿಫೈ ಮಾಡಿ. ಓಕೆನಾ? ಬರೀ ನ್ಯಾಚುರಲ್ ನಂಬರ್, ಯಾವ ನ್ಯಾಚುರಲ್ ನಂಬರ್ ಬೇಕಾದ್ರೂ ಬರೆದ್ಬಿಡ್ಬೋದಾ? ಹಾಗಾದರೆ ನಾನು ನ್ಯಾಚುರಲ್ ನಂಬರ್ 7 ಇಸ್ ಅ ನ್ಯಾಚುರಲ್ ನಂಬರಪ್ಪ. 3n ಅಂದರೆ 3 × 7. ಈ ನಂಬರ್ ಬಂದುಬಿಟ್ಟು ಎಷ್ಟು ಬರುತ್ತೆ, 21. 21 ಬಂದುಬಿಟ್ಟು ಈ ಒಂದು ಸೆಟ್ಟಲ್ಲಿ ಇಲ್ಲ ಅಲ್ವಾ? ಸೊ ಆ ಥರ ಇಲ್ಲದೇ ಇರೋ ಸೆಟ್ ಎಲಿಮೆಂಟಿಗೆಲ್ಲ ಇದು ಡೈರೆಕ್ಟ್ ಮಾಡಿಬಿಡುತ್ತೆ. ಹಾಗಾಗಿ ನಾವು ಸ್ಪೆಸಿಫಿಕ್ಕಾಗಿ ಹೇಳಬೇಕು ಎಲ್ಲಿಂದ ಎಲ್ಲಿವರೆಗೂ ನಾವು ನ್ಯಾಚುರಲ್ ನಂಬರ್ನ ಚೂಸ್ ಮಾಡಬೇಕು ಅಂತ. ಸೊ 3 × 1 ಇದೆ, 3 2, 3 3, 3 4. ಸೊ ಹಾಗಾಗಿ ಏನು ಮಾಡ್ತೀವಿ ನಾವು, 1 <= n ವಿಚ್ ಇಸ್ <= 4. ಸೊ 1ಇಂದ 4ವರೆಗೂ ತೊಗೋತಿದ್ದೀವಿ ಅಂತ ಬರೀಬೇಕು. ಅರ್ಥ ಆಯ್ತಲ್ವಾ? ಈ ಮೆಥಡ್ನ ಕಲ್ತ್ಕೊಳ್ಳಿ. ಎಲ್ಲದಕ್ಕೂ ಯೂಶ್ವಲಾಗಿ ನಾವು ಇದೇ ಮೆಥಡ್ನ ಯೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನು, 2, 4, 8, 12, 32. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಇದು ಬಂದು ನಮಗೆ ಮಲ್ಟಿಪಲ್ ಆಫ್ 2 ಅಲ್ಲ. ಯಾಕಂದರೆ 2 2s are 4, 2 3s are 6. 6 ಇಲ್ಲ ನಮಗಲ್ಲಿ, 8 ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟು 16, 32. ಸೊ ಏನು ರಿಲೇಷನ್ನು ಇವುಗಳ ಮಧ್ಯ ಅಂತ ನೀವೊಂದು ಸಲ ಯೋಚನೆ ಮಾಡಿ ನೋಡಿ. ಏನಿವೆಲ್ಲ ಎಂಥ ನಂಬರ್ಸು? ಪವರ್ ಆಫ್ 2, ಹೌದಲ್ವಾ? ಸೊ 2 ಪವರ್ 1 ಹಾಕಿದ್ರೆ 2, 2 ಪವರ್ 2 ಹಾಕಿದ್ರೆ 4, 2 ಪವರ್ 3 ಹಾಕಿದ್ರೆ 8, 2 ಪವರ್ 4 ಹಾಕಿದ್ರೆ 16, 2 ಪವರ್ 5 ಹಾಕಿದ್ರೆ 32 ಅಲ್ವಾ? ನೀವು ರಿಲೇಷನ್ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಇವಾಗ ಪವರ್ ಯಾವುದು, n ಅಂತ ತಗೊಳ್ಳೋಣ. ಸೊ ಹೆಂಗೆ ಬರೀತೀರಾ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 to the power n ಬರೀಬೇಕು. ಅಗೇನ್ ಸ್ಪೆಸಿಫೈ n ಈಸ್ ಅ ನ್ಯಾಚುರಲ್ ನಂಬರ್ ಸಚ್ ದಟ್ 1 <= n ವಿಚ್ ಇಸ್ <= ಎಲ್ಲಿವರೆಗೂ ನಾವು ನಿಲ್ಲಿಸಬಹುದು ಇಲ್ಲಿ, 5ವರೆಗೂ ಅಲ್ವಾ? ಸೊ <= 5 ಅಂತ ಸ್ಟಾಪ್ ಮಾಡಬೇಕು. ಅರ್ಥ ಆಗಿದೆ ಅಲ್ವಾ? ಈಸಿ ಅಲ್ವಾ? ನೆಕ್ಸ್ಟ್ ಕ್ವಶನ್ ನೀವೇ ಮಾಡ್ತೀರಾ. ಹಾಗಾದರೆ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ, 5, 25, 125, 625. ಸೇಮ್ ಮೆಥಡ್, ದಿಸ್ ಇಸ್ ನಥಿಂಗ್ ಬಟ್ ದ ಪವರ್ಸ್ ಆಫ್ 5, ರೈಟ್ ಅಲ್ವಾ? ಸೊ ಯಾವುದೆಲ್ಲ ಪವರ್ ಆಫ್ 5 ಇದೆ ಅದನ್ನು ಬರೀತಿದ್ದೆ. ಹಿಂಗೆ ಬರೀತೀರಾ ಇದನ್ನು, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 to the power n, n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್, 1 is <= n ವಿಚ್ ಇಸ್ <= 4. ಯಾಕಂದರೆ 4 ಎಲಿಮೆಂಟ್ಸ್ 5 to the power 4ಗೆ ಸ್ಟಾಪ್ ಮಾಡಿದ್ದಾರೆ. ಸೊ ಅಷ್ಟೇ. ನೆಕ್ಸ್ಟ್ ಏನಿದೆ, ಫೋರ್ತ್ ಕ್ವಶನ್, 2, 4, 6 so on ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಒಂದು ವೇನಲ್ಲಿ ಹೆಂಗೆ ಬರೀಬಹುದು ಅಂತ ಅಂದರೆ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಈವನ್ ನ್ಯಾಚುರಲ್ ನಂಬರ್ ಅಂತ ಬರೆದ್ಬಿಟ್ಟು ಬಿಟ್ಬಿಡ್ಬಹುದು. ಇಲ್ಲ ಮ್ಯಾಮ್ ನಾನು ಇಷ್ಟೊತ್ತು ಹೆಂಗೆ ಬರೆದೆ ಅದೇ ಥರ ಬರಿತೀನಿ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2n, n ಬಿಲಾಂಗ್ಸ್ ಟು ದ ನ್ಯಾಚುರಲ್ ನಂಬರ್. ಇಲ್ಲಿ ನಮಗೆ ರಿಸ್ಟ್ರಿಕ್ಷನ್ ಇಲ್ಲ, ಬಿಕಾಸ್ ಇನ್ಫಿನಿಟಿವರೆಗೂ ಬರೀಬಹುದು ಅಂತ ಹೇಳಿದ್ದಾರೆ ಸೆಟ್ಟಲ್ಲಿ. ಸೊ ನೋ ನೀಡ್ ಟು ಸ್ಪೆಸಿಫೈ ದ ಲಾಸ್ಟ್ ಕಂಡೀಷನ್, ರೈಟಾ? ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಒನ್, 1, 4, 9 so on ಅಪ್ ಟು 100 ಅಂತ ಕೊಟ್ಟಿದ್ದಾರೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ 1, 4, 9 ಇವೆಲ್ಲ ಎಂಥ ನಂಬರ್ಸು, ಪರ್ಫೆಕ್ಟ್ ಸ್ಕ್ವೇರ್ಸ್, ಹೌದಲ್ವಾ? ಸೊ ಹಾಗಾದರೆ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಏನರ್ಥ, n ಸ್ಕ್ವೇರ್ ಅಂತ ಅರ್ಥ. ಸೊ ಜಸ್ಟ್ ರೈಟ್ ಇಟ್ ಆಸ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು, n ಸ್ಕ್ವೇರ್, ರೈಟಾ? n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಹಾಗೆ 1ಇಂದ ಸ್ಟಾರ್ಟ್ ಮಾಡ್ತಿದ್ದೀವಿ, ನ್ಯಾಚುರಲ್ ನಂಬರ್. 100ಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನಾವು n ಮೇಲೆ ರಿಸ್ಟ್ರಿಕ್ಷನ್ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಏನು ಬರ್ಕೋಬೇಕು, 1 <= n ವಿಚ್ ಇಸ್ <= 10 ಬರಿಬೋದು. ಆ್ಯಕ್ಚುಲಿ 1 <= n ಈ ಕಂಡೀಷನ್ ಸ್ಪೆಸಿಫೈ ಮಾಡಿಲ್ಲ ಅಂದರೂ ನಡೆಯುತ್ತೆ, ಯಾಕಂದರೆ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ಮೇಲೆ ಆಬ್ವಿಯಸ್ಲಿ ನಾವು 1ಇಂದನೇ ಸ್ಟಾರ್ಟ್ ಮಾಡ್ತೀವಿ. ಫಿಫ್ತ್ ಕ್ವಶನಲ್ಲಿ, ಲಿಸ್ಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್. ಏನೆಲ್ಲ ಎಲಿಮೆಂಟ್ಸ್ ಬರುತ್ತೆ ಇದರೊಳಗಡೆ ಅದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ನು, ಎ ಈಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಆನ್ ಆಡ್ ನ್ಯಾಚುರಲ್ ನಂಬರ್ ಅಂತ ಇದೆ. ಸೊ ಆಡ್ ನ್ಯಾಚುರಲ್ ನಂಬರ್ಸ್ ಯಾವುದೆಲ್ಲ ಇದ್ದಾವೆ, 1, 3, 5, 7 ಈ ಥರ ಬರ್ಕೊಂಡು ಹೋಗ್ಬೋದು. ಬಟ್ ನಮ್ಗೆ ಯಾವುದು ಎಂಡ್ ಅಂತ ಗೊತ್ತಿಲ್ಲ. ಸೊ ಜಸ್ಟ್ ರೈಟ್ ಟಿಲ್ ಇನ್ಫಿನಿಟಿ, ಆಯಿತಾ? ನೆಕ್ಸ್ಟ್ ಕ್ವಶನ್, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಆನ್ ಇಂಟೀಜರ್ -1/2 is less than x which is less than 9/2.
ಸೊ ಎಕ್ಸ್ ಯಾವ ಥರ ಇರಬೇಕಂತೆ 1/2 -1/2ಗಿಂತ ಜಾಸ್ತಿ ಇರಬೇಕಂತೆ 9/2ಗಿಂತ ಕಮ್ಮಿ ಇರಬೇಕು. ಸೊ ಹಾಗಾಗಿ -1/2 ಅಂದರೆ ಎಷ್ಟು? -0.5 0.5. ಸೊ ಅದಕ್ಕಿಂತ ಜಾಸ್ತಿ ಇರಬೇಕು. ಮತ್ತು 9/2 ಅಂತಂದರೆ 4.5 ಅದಕ್ಕಿಂತ ಕಮ್ಮಿ ಇರಬೇಕು. ಸೊ ಯಾವುದೆಲ್ಲ ಎಲಿಮೆಂಟ್ಸ್ ಬರೀತೀರಾ? ಇಂಟಿಜರ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ನಾವು 0 ಇಂದ ಸ್ಟಾರ್ಟ್ ಮಾಡಬಹುದು. ಸೊ 0 1 2 3 4 4 ಕೂಡ ಬರೀಬೋದು. ಯಾಕಂದರೆ 4 ಅನ್ನೋದು 4.5ಗಿಂತ ಕಮ್ಮಿನೇ ಇದೆ. ಆಯಿತಾ? ಸೊ ಇಷ್ಟು ಎಲಿಮೆಂಟ್ಸ್ನ ಲಿಸ್ಟ್ ಮಾಡಬೇಕು. ಥರ್ಡ್ ಕ್ವಶನ್, ಸಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅನ್ ಇಂಟೀಜರ್, ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅಂತ ಇದೆ. ಸೊ ನಾವು ಎಕ್ಸ್ಗಳನ್ನು ತಗೋಬೇಕು, ಅದನ್ನು ಸ್ಕ್ವೇರ್ ಮಾಡಿದ್ರೆ ಆನ್ಸರು 4ಗಿಂತ ಕಮ್ಮಿ ಇರಬೇಕು ಅಥವಾ 4ಗೆ ಈಕ್ವಲ್ ಇರಬೇಕು. ಸೊ ಈ ಕ್ವಶನ್ ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡಿ. ನಾವೇನು ಎಲಿಮೆಂಟ್ಸ್ನ ತೊಗೋಬೋದು, ನೋಡಿದ ತಕ್ಷಣ ಕ್ವಶನ್ ನಿಮ್ಗೆ ಅನ್ಸುತ್ತೆ 2 ತೊಗೋಬೋದು ಅಂತ. ಯಾಕಂದರೆ 2 ಸ್ಕ್ವೇರ್ ಮಾಡಿದ್ರೆ 4ಗೆ ಈಕ್ವಲ್ ಬರುತ್ತೆ, 2 ತೊಗೋಬೋದು. ನೆಕ್ಸ್ಟು 1 ಕೂಡ ತೊಗೋಬೋದು, ಯಾಕಂದರೆ 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ ವಿಚ್ ಇಸ್ ಲೆಸ್ ದ್ಯಾನ್ 4. ಅಗೇನ್ ಇಲ್ಲಿ ಇಂಟೀಜರ್ ಅಂತ ಮೆನ್ಷನ್ ಆಗಿರೋದ್ರಿಂದ 0 ಕೂಡ ನೀವು ತೊಗೋಬೋದು. ಯಾಕಂದರೆ 0 ಸ್ಕ್ವೇರ್ ಮಾಡಿದ್ರೆ ಅದು ಕೂಡ 4ಗಿಂತ ಚಿಕ್ಕ ನಂಬರೇ ಬರುತ್ತೆ. 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4, ಹೌದಲ್ವಾ? ನೆಕ್ಸ್ಟು ಇನ್ನೂ ಏನು ತೊಗೋಬೋದು? -1 ತೊಗೋಬೋದು, -2 ತೊಗೋಬೋದು. ಯಾಕೆ ಹೇಳಿ? -1 ಸ್ಕ್ವೇರ್ ಮಾಡಿದ್ರೆ +1 ಬರುತ್ತೆ, ಅದು ಕೂಡ 4ಗಿಂತ ಚಿಕ್ಕದೆ. -2 ಸ್ಕ್ವೇರ್ ಮಾಡಿದ್ರೆ +4 ಬರುತ್ತೆ, ಅದು ಇಟ್ ಈಸ್ ಈಕ್ವಲ್ ಟು 4, ಹೌದಲ್ಲ? ಸೊ ಹಾಗಾಗಿ ಏನೆಲ್ಲ ಎಲಿಮೆಂಟ್ಸ್ ಬರೀತೀರಾ? -2 -1 0 1 2 ಇಷ್ಟು ಬರೀಬೇಕು. ಈಗ ಇದೇ ಕ್ವಶನಲ್ಲಿ ಅವರು ಅಕಸ್ಮಾತ್ ಎಕ್ಸ್ ಇಸ್ ಅನ್ ಇಂಟೀಜರ್ ಅಂತ ಮೆನ್ಷನ್ ಮಾಡಿಲ್ಲ, ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ರು ಅಂದರೆ ಸೆಲೆಕ್ಟ್ ಓನ್ಲಿ 1 and 2. 0 -1 -2 ಅನ್ನೋದು ನ್ಯಾಚುರಲ್ ನಂಬರ್ಗೆ ಬರಲ್ಲ, ಆಯಿತಾ? ಸೊ ಅದನ್ನು ಹುಷಾರಾಗಿ ನೋಡಿ ತೊಗೋಬೇಕು. ಯಾವ ಸೆಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಹುಷಾರಾಗಿ ನೋಡಿಕೊಂಡು ತೊಗೊಳ್ಳಿ. ನೆಕ್ಸ್ಟಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ, ಹಾಗಾಗಿ ನಾವು 2 ಚೂಸ್ ಮಾಡೋದಕ್ಕೆ ಚಾನ್ಸ್ ಇದೆ. ಲೆಸ್ ದ್ಯಾನ್ ಆರ್ ಈಕ್ವಲ್ ಕೊಟ್ಟಿಲ್ಲ, ಜಸ್ಟ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಅಂತ ಕೊಟ್ಟಿದ್ರೆ 2 ಕೂಡ ನಾವು ಚೂಸ್ ಮಾಡಬಾರ್ದು. ಯಾಕಂದರೆ 4 ಇಸ್ ನಾಟ್ ಲೆಸ್ ದ್ಯಾನ್ 4 ಅಂತ ಬಂದುಬಿಡುತ್ತೆ, ಆಯಿತಾ? ನೆಕ್ಸ್ಟ್ ಕ್ವಶನ್ ಬಂದು ಡಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಲೆಟರ್ ಇನ್ ದ ವರ್ಡ್ ಲಾಯಲ್. ಸೊ ಲಾಯಲಲ್ಲಿ ಯಾವುದೆಲ್ಲ ಲೆಟರ್ಸ್ ಇದೆ ಅದನ್ನು ಬರೀರಿ ಅಂತ ಹೇಳಿದ್ದಾರೆ. LOYA ಬರೀಬೇಕು, ಎಲ್ ಮತ್ತೆ ರಿಪೀಟ್ ಮಾಡಬಾರ್ದು, ಅಷ್ಟೇ. 4 letters. Now x such that x is a month of a year not having 31 days. ಸೊ ಇಲ್ಲಿ ಯಾವುದೆಲ್ಲ ಮಂತಲ್ಲಿ 31 ಡೇಸ್ ಇಲ್ಲ ಅದನ್ನು ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ನಮಗೇನು ಗೊತ್ತು, ಕ್ಯಾಲೆಂಡರ್ ಇದ್ದರೆ ಮಾತ್ರ ಮಾಡ್ತೀವಿ ಅಂತ ಹೇಳಬಾರ್ದು. ನೀವು ಏನು ಮಾಡ್ಬೋದು, ಕೈ ಈ ಥರ ಇಟ್ಕೊಳ್ಳಿ, 2 ಕೈಗಳನ್ನ ಇಲ್ಲಿಂದ ಇಟ್ಕೊಂಡು ಜನವರಿ ಫೆಬ್ರವರಿ ಹೇಳ್ತಾ ಹೋಗಿ. ಇದು ಜನವರಿ, ಇದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಈ ಥರ ತೊಗೋತಾ ಹೋಗಿ, ಆಯಿತಾ? ಇಲ್ಲಿ ಮೇಲ್ಗಡೆ ಇದ್ದರೆ ಅದರಲ್ಲಿ 31 ಡೇಸ್ ಇರುತ್ತೆ ಅಂತ, ಇಲ್ಲಿ ಬಂತು ಅಂದರೆ 31 ಡೇಸ್ ಇರಲ್ಲ ಅಂತ ಅರ್ಥ, ಓಕೆನಾ? ಯಾವುದೆಲ್ಲ 31 ಡೇಸ್ ಇರಲ್ಲ ಅಂದರೆ ಇಲ್ಲಿ ಯಾವ ಪ್ಲೇಸಲ್ಲಿ ಬಂತು ಅದನ್ನೆಲ್ಲ ಲಿಸ್ಟ್ ಮಾಡ್ತಾ ಹೋಗಬೇಕು. ಸೊ ಯಾವುದೆಲ್ಲ ಬರುತ್ತೆ? ಓಕೆ. ನೆಕ್ಸ್ಟ್ ಕ್ವಶನು, ಎಫ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಕಾನ್ಸನೆಂಟ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್ ವಿಚ್ ಪ್ರಿಸೀಡ್ಸ್ ಕೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ನೀವೆಲ್ಲ ಕಾನ್ಸನೆಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಂತೆ, ಬಟ್ ವಿಚ್ ಪ್ರಿಸೀಡ್ಸ್ ಕೆ. ಪ್ರಿಸೀಡ್ಸ್ ಕೆ ಅಂದರೆ ಅರ್ಥ ಏನು? ಕೆಗಿಂತ ಮುಂಚೆ ಬರುವಂಥದ್ದು ಅಂತ ಅರ್ಥ, ಆಯಿತಾ? ಕೆಗಿಂತ ಮುಂಚೆ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಯಾವುದೆಲ್ಲ ಕಾನ್ಸನೆಂಟ್ಸ್ ಬರುತ್ತೆ ಅದನ್ನು ಚೂಸ್ ಮಾಡ್ತಾ ಹೋಗಿ ಅಂತ ಹೇಳಿದ್ದಾರೆ. ಸೊ ಯಾವುದನ್ನೆಲ್ಲ ಬರಿತೀರಾ ನೀವು? ಫಸ್ಟು BCDEFGHJ, ಇಲ್ಲೆಲ್ಲ ಓವೆಲ್ಸ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಎ ಮತ್ತು ಐ ಆ ಥರದ್ದೆಲ್ಲ, ಓಕೆನಾ? ನೆಕ್ಸ್ಟ್ ಕ್ವಶನ್ ಏನಿದೆ, ಇದು ಬಂದು ಮ್ಯಾಚ್ ದ ಫಾಲೋಯಿಂಗ್ ಇದೆ. ಮ್ಯಾಚ್ ಈಚ್ ಆಫ್ ದ ಸೆಟ್ ಆನ್ ದ ಲೆಫ್ಟ್ ಇನ್ ದ ರೋಸ್ಟರ್ ಫಾರ್ಮ್ ವಿತ್ ದ ಸೇಮ್ ಸೆಟ್ ಆನ್ ದ ರೈಟ್ ಡಿಸ್ಕ್ರೈಬಿಂಗ್ ದಿ ಸೆಟ್ ಬಿಲ್ಡ್ ಅ ಫಾರ್ಮ್. ಸೊ ಈ ಕಡೆ ಏನೆಲ್ಲ ಕ್ವಶನ್ಸ್ ಇದೆ ಅಂತ ನೋಡಿದ್ರೆ 1 2 3 6 ಇದೆ. ಸೊ ಅದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತಂದರೆ ಇಟ್ಸ್ ಅ ನ್ಯಾಚುರಲ್ ನಂಬರ್ ಡಿವೈಸರ್ ಆಫ್ 6. ಥರ್ಡ್ ಒನ್ ಬಂದು ಸಿಗೆ ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ 2 3 ಇದೆ. 2 3 ಅನ್ನೋದೇನು? ಇಟ್ಸ್ ಅ ಪ್ರೈಮ್ ನಂಬರ್ ಡಿವೈಸರ್ ಆಫ್ 6. ಸೊ ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟು MATHEICS ಇದೆ. ಅದು ಏನು? ನಥಿಂಗ್ ಬಟ್ ದ ಲೆಟರ್ಸ್ ಆಫ್ ದ ವರ್ಡ್ ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ ಲಾಸ್ಟ್ 1 3 5 7 9 ಇದೆ. ನಥಿಂಗ್ ಬಟ್ ದ ಆಲ್ ನ್ಯಾಚುರಲ್ ನಂಬರ್ಸ್. ಇಲ್ಲಿಗೆ ಎಕ್ಸಸೈಸ್ 1.1 ಕಂಪ್ಲೀಟ್ ಆಗುತ್ತೆ. ಮುಂದಿನ ಪಾರ್ಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮ್ಯಾಥಮ್ಯಾಜಿಕ್.